This is another type of important question under foreign exchange for 15 marks, that is ascertaining forward rate. This is the question from 2018 question paper. So you have given the rates of dollar to rupee, pound to dollar, euro to dollar. The spot rate of dollar to rupee is 63.60. 63.60 is the bid price and it is the ask price. And they have given the 30 days forward swap points and 60 days forward swap points and 90 days forward swap points. Based on these swap points, the forward points, you have to ascertain the forward rates of dollar to rupee, pound to dollar and euro to pound after 30 days, after 60 days and after 90 days. It's a very simple problem. You have to concentrate on the swap points. If these swap points, so come to here. So yeah, I have solved this problem. So ascertaining the forward rate of the following. So this is the spot rate, that is 63.60 and 70 as given in the question paper. So they have given 30 days swap points, that are forward points 20/30. So you have to concentrate whether these swap points are in increasing order or decreasing order. If they are in increasing order, then they have to be added to the spot rate. So here 20/30, so it is in increasing order, so it has to be added to the spot rate. When we compare 60 days forward points 30 to 10, so they are decreasing order. 30 10 ಆಗಿತ್ತು ಅಂತಂದ್ರೆ they are in decreasing order, so it has to be deducted from the spot rate. The bid price has to be deducted from the bid rate. Ask rate has to be deducted from the ask rate. So let us solve the problem. ಸೊ ಇವಾಗ ಏನು ಮಾಡಿದ್ದಾರೆ ಅವರು, $1 ಅಂತಂದರೆ ಎಷ್ಟು ರುಪೀಸ್ ಅನ್ನೋದನ್ನು ಹೇಳಿದ್ದಾರೆ. ಸೊ $1 is equal to 63.60/70. ಇದು ಕೊಳ್ಳುವ ದರ, ಇದು ಮಾರುವ ದರ ಕೊಟ್ಟಿದ್ದಾರೆ. 30 ದಿನಗಳ ನಂತರ ಸೊ $1 ಅಂದರೆ ಎಷ್ಟು ರುಪೀಸ್ ಆಗುತ್ತೆ ಅನ್ನೋದನ್ನು ನಾವು ಏನು ಮಾಡೋಕ್ಕಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದನ್ನೇ ಕೇಳಿದ್ದಾರೆ ಅವರು. $1 ಅಂತಂದರೆ $1 ಟು ರುಪೀಸ್ ಅಂದರೆ 30 ದಿನಗಳ ನಂತರ $1ಗೆ ಎಷ್ಟು ರುಪೀಸ್ ಆಗುತ್ತೆ, 60 ದಿನಗಳ ನಂತರ $1ಗೆ ಎಷ್ಟು ರುಪೀಸ್ ಆಗುತ್ತೆ, 90 ದಿನಗಳಾದ ನಂತರ $1ಗೆ ಎಷ್ಟು ರುಪೀಸ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಅದೇ ರೀತಿ ಸೊ ಎರಡನೇ ಕ್ವಶನ್ ಇಲ್ಲಿ ಪೌಂಡ್ ಟು ಡಾಲರ್ ಕೊಟ್ಟಿದ್ದಾರೆ. ಸೊ 1 ಪೌಂಡ್ ಅಂತಂದರೆ ಸ್ಪಾಟ್ ರೇಟ್ ಎಷ್ಟು ಇದೆ ಕೊಟ್ಟಿದ್ದಾರೆ, 1.40/50. ಅಂದರೆ 1 ಪೌಂಡ್ ಅಂತಂದರೆ $1.40 ಆಗುತ್ತೆ. ಇಟ್ ಇಸ್ ಬಿಡ್ ಪ್ರೈಸ್, ಇದು ಆಸ್ಕ್ ಪ್ರೈಸ್. ಸೊ 30 ದಿನಗಳ ನಂತರ ಸೊ ಅದರ ರೇಟ್ ಎಷ್ಟಾಗುತ್ತೆ, 60 ದಿನಗಳಾದ ನಂತರ ಅದರ ರೇಟ್ ಎಷ್ಟಾಗುತ್ತೆ, 90 ದಿನಗಳ. As I said earlier, if the forward swap points are in increasing order, then they have to be added to the spot rate. ಅಂದರೆ ಸೊ ಈ ಮುಂದಿನ ಸ್ವ್ಯಾಪ್ ಪಾಯಿಂಟ್ಸ್ಗಳು ಏರಿಕೆ ಕ್ರಮದಲ್ಲಿದ್ದರೆ ಅವುಗಳನ್ನು ಏನು ಮಾಡಬೇಕು, ನಾವು ಸ್ಪಾಟ್ ರೇಟ್ಗೆ ಸೇರಿಸಬೇಕು ಅಂತ ಕೂಡಿಸಬೇಕು. ಅವು ಏನಾದರೂ ಡಿಕ್ರೀಸಿಂಗ್ ಆರ್ಡ್ರಲ್ಲಿದ್ದರೆ, ಇಳಿಕೆ ಕ್ರಮದಲ್ಲಿದ್ದರೆ ಅವುಗಳನ್ನು ಏನು ಮಾಡ್ಕೊಳ್ಳಿ, ಸ್ಪಾಟ್ ರೇಟಿಂದ ಲೆಸ್ ಮಾಡ್ಬೇಕಂತ ಹೇಳಿದ್ವಿ ನಾವು. ಸೊ ಇಲ್ಲಿ ಮೊದಲಿಗೆ ಡಾಲರ್ ಟು ರುಪಿನ ಬರ್ಕೋರಿ. ಸೊ ಇದು ಚಾರ್ಟ್ ಶೋಯಿಂಗ್ ಫಾರ್ವರ್ಡ್ ರೇಟ್ಸ್ ಆಫ್ ದಿ ಡಿಫ್ರೆಂಟ್ ಕರೆನ್ಸೀಸ್. ಸೊ ಇಲ್ಲಿ ಫಸ್ಟ್ ಕಾಲಮ್ ಕರೆನ್ಸಿ 30 ಡೇಸ್ ಫಾರ್ವರ್ಡ್ ರೇಟ್, 60 ಡೇಸ್ ಫಾರ್ವರ್ಡ್ ರೇಟ್ ಆ್ಯಂಡ್ 90 ಡೇಸ್ ಫಾರ್ವರ್ಡ್ ರೇಟ್. ಸೊ ಇವು ಮೂರನ್ನು ನಾವು ಏನು ಮಾಡೋಕ್ಕಲ್ಲ ಬೇರೆ ಬೇರೆ ಕರೆನ್ಸಿಗೆ ಕಂಡುಕೊಳ್ಬೇಕಾಗಿದೆ. ಫಸ್ಟಿಗೆ ಡಾಲರ್ ಟು ರುಪಿ. ಸೊ ಸ್ಪಾಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 60.60. ಅದನ್ನೇ ಆಸ್ ಇಟ್ ಈಸ್ 60.60 ಬರ್ಕೊಂಡು ಪ್ಲಸ್ ಸ್ವ್ಯಾಪ್ ಪಾಯಿಂಟ್ಸ್ 20 to 30 ಆಗಿದೆ, ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಐತಿ. ಸೊ ಅದಕ್ಕೋಸ್ಕರ 20ನ ಏನು ಮಾಡ್ತೀವಿ ನಾವಲ್ಲಿ 60ಗೆ ಆ್ಯಡ್ ಮಾಡ್ತೀವಿ. ಇಲ್ಲಿ 63.60 ಪ್ಲಸ್ 0.20. ಸೊ ಈ 29 ಅಂತ ಬರ್ಕೊತೀವಿ ನಾವಲ್ಲಿ 0.20 ಸ್ಲ್ಯಾಶ್ ಬಾರ್ 70 ಐತಿ. 60 ಅಂದರೆ ಬಾರ್ 70 ಅಂತಂದರೆ 63.70 ಪ್ಲಸ್ 0.30. ಸೊ ಇದನ್ನು 0.30 ಅಂತ ಬರ್ಕೊತೀವಿ. ಸೊ ಇಷ್ಟು ಇದನ್ನು ಕ್ಲೋಸ್ ಮಾಡ್ತೀವಿ.
ಸೊ ನೆಕ್ಸ್ಟ್ ಅದೇ ರೀತಿ 60 ಡೇಸ್ ಫಾರ್ವರ್ಡ್ ಪಾಯಿಂಟ್ಸು. ಸೊ 60 ಡೇಸ್ ಸ್ವ್ಯಾಪ್ ಪಾಯಿಂಟ್ಸ್ ಏನಿದಾವಲ್ಲ 30ಇಂದ 10 ಆಗಿದೆ ಅಂತಂದರೆ ಡಿಕ್ರೀಸ್ ಆಗಿದೆ. ಅದಕ್ಕೋಸ್ಕರ ಇದನ್ನು ಏನು ಮಾಡ್ತೀವಿ ನಾವು ಸ್ಪಾಟ್ ರೇಟಿಂದ ಲೆಸ್ ಮಾಡಬೇಕು. ಈ 30ನ ನಾವು ಏನು ಮಾಡ್ತೀವಿ 60ಯಲ್ಲಿ ಲೆಸ್ ಮಾಡ್ತೀವಿ. ಅದೇ ರೀತಿ ಈ 10ನ್ನು ಇದರಲ್ಲಿ ಲೆಸ್ ಮಾಡ್ತೀವಿ. ಸೊ 63.60 ಸ್ಪಾಟ್ ರೇಟ್ ಮೈನಸ್ 0.30 ಸ್ಲ್ಯಾಶ್ 63.70 ಅಂತ ಬರ್ಕೊತೀನಿ ನಾನು. 63.70 ಮೈನಸ್ 0.10. ಅದೇ ರೀತಿ 90 ಡೇಸ್ ಫಾರ್ವರ್ಡ್ ರೇಟು 40ಇಂದ 20 ಆಗಿದೆ ಅಂತಂದರೆ ಡಿಕ್ರೀಸಿಂಗ್ ಆರ್ಡರು. ಸೊ ಇದನ್ನೇನು ಮಾಡ್ಕೊ ನಾವು ಸ್ಪಾಟ್ ರೇಟಿಂದ ಲೆಸ್ ಮಾಡ್ಕೋಬೇಕು. ಅಂದರೆ 60ಇಲ್ಲಿ ನಾವು ಏನು ಮಾಡ್ತೀವಿ ಬೇಸ್ ಪಾಯಿಂಟ್ಸ್ 40ನ ಲೆಸ್ ಮಾಡ್ತೀವಿ, 70ಇಲ್ಲಿ 20ನ ಲೆಸ್ ಮಾಡ್ತೀವಿ. 63.60 ಮೈನಸ್ 0.40 ಬಾರ್ 63.70 ಮೈನಸ್ 63.20 63 0.20. 70ಇಲ್ಲಿ 20 ಹೋದರೆ 50, 60ಇಲ್ಲಿ 40 ಹೋದರೆ 20 ಅಂದರೆ 63.20 ಬಾರ್ 63.50. ಇದೇ ರೀತಿ ಇದು ಕೂಡ ಸಾಲ್ವ್ ಮಾಡಿ. 63.60 ಮೈನಸ್ 0.20 ಅಂತಾರೆ. 60ರಲ್ಲಿ 0.20 ಹೋದರೆ ಆ್ಯಡ್ ಮಾಡಬೇಕು ಇದು. ಸೊ ಆ್ಯಡ್ ಆಗಿದ್ರೆ 60 ಪ್ಲಸ್ 20.20 ಅಂತಂದರೆ 80. ಅದೇ ರೀತಿ 63.70 ಪ್ಲಸ್ 30 ಅಂತಂದರೆ 70 ಪ್ಲಸ್ 30 100 ಆಗುತ್ತೆ. 100 ಅಂತಂದರೆ 63 ಇದ್ದಿದ್ದು 64.00. 63.60 ಮೈನಸ್ 30 ಅಂದರೆ 63.30. 63.70 ಮೈನಸ್ 0.10 ಅಂತಂದರೆ 60. 70 ಮೈನಸ್ 10 ಅಂತಂದರೆ 60. 60 ಮೈನಸ್ 40 20. 63.20. 70 ಮೈನಸ್ 20 50. ಸೊ ಇದೇನಾಗುತ್ತೆ ಫಾರ್ವರ್ಡ್ ರೇಟ್ ಆಫ್ ದಿ ಡಾಲರ್ ಟು ರುಪಿ ಆಫ್ಟರ್ 30 ಡೇಸ್ ಇಸ್ 63.80 ಬಾರ್ 64, 63.30 ಬಾರ್ 63.60, 63.20 ಬಾರ್ 63.50 after 90 days. So these are the forward rates of the dollar to rupee after 30 days, 60 days and 90 days. Similarly, we have to find out the forward rates of pound to dollar. So spot rate of pound is 1.40 bar 150, that is 1.40. See here swap points are in 30 days swap points 40 to 30 ಆಗಿದೆ ಅಂತಂದರೆ ಏನ್ರಿ ಇದು ಡಿಕ್ರೀಸಿಂಗ್ ಐತಿ. ಸೊ ಇದನ್ನ ಏನು ಮಾಡಬೇಕು ಇದರಲ್ಲಿ ಲೆಸ್ ಮಾಡಬೇಕು. 1.40 ಮೈನಸ್ 0.40 ಅಂತಂದರೆ 0.40 ಮೈನಸ್ 0.40 ಅಂತಂದರೆ 1 ಆಗುತ್ತೆ. ಬಾರ್ 1.50 ಮೈನಸ್ 1.50 ಮೈನಸ್ 0.30 ಅಂತಂತಂದರೆ 1.20. So this is the forward rate after 30 days of rupee to pound to dollar. So next one is spot rate is 1.40. ಇಲ್ಲಿ ಸ್ವ್ಯಾಪ್ ಪಾಯಿಂಟ್ 60 ಡೇಸ್ ಸ್ವ್ಯಾಪ್ ಪಾಯಿಂಟ್ಸು ಫಾರ್ವರ್ಡ್ ಪಾಯಿಂಟ್ಸು 30 to 50 ಆಗಿದೆ ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ಇದನ್ನು ಏನು ಮಾಡಬೇಕು ಆ್ಯಡ್ ಮಾಡಬೇಕು. 1.40 ಪ್ಲಸ್ 0.30 0.30 ಬಾರ್ 1.50 ಪ್ಲಸ್ 0.50. 50 ಪ್ಲಸ್ 50 ಅಂತಂದರೆ 1 ಇದ್ದಿದ್ದು ಏನಾಗುತ್ತೆ 2 ಆಗುತ್ತೆ. 40 ಪ್ಲಸ್ 30 ಅಂತಂದರೆ 70 1.70. ಅದೇ ರೀತಿ 20 to 30 20 ಇದ್ದಿದ್ದು 30 ಇದೆ, ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಇದನ್ನು ಏನು ಮಾಡಬೇಕು ಸ್ಪಾಟ್ ರೇಟ್ಗೆ ಆ್ಯಡ್ ಮಾಡಬೇಕು. 1.40 ಪ್ಲಸ್ 0.20 ಅಂತಂದರೆ 40 ಪ್ಲಸ್ 0.20 ಅಂತಂದರೆ 1.60. 1.50 ಪ್ಲಸ್ 0.30 ಅಂತಂದರೆ 50 ಪ್ಲಸ್ 30 80 1.80. ಸೊ ದಿಸ್ ಇಸ್ ದಿ 90 days forward rate of pound to dollar. Similarly, the last one, euro to pound. So they have given spot rate is 1.20 bar 30. So here 30 days forward rate is 20 to 30. Swap points are decreasing in order, then they have to be deducted from spot rate. 1.20 minus 0.30. 1.20 minus 0.30. 1 ಎಷ್ಟಾಗುತ್ತೆ ರೀ 1.2 ಒಳಗಡೆ 0.30 ಹೋದರೆ 0.90. ಅದೇ ರೀತಿ 1.30 ಮೈನಸ್ 0.20
1.20 minus 0.30 ಆದರೆ ಎಷ್ಟಾಗುತ್ತೆ ರೀ 1.50 20 plus 30 20 plus 30 is 50. Similarly 1.30 plus 0.40 30 plus 40 40 plus 30 ಅಂದರೆ ಎಷ್ಟಾಗುತ್ತೆ ರೀ 1.70. So similarly the 90 days forward swap points are 40 to 30. They are decreasing in order. They have to be deducted. ಏನು ಮಾಡ್ಬೇಕ್ರಿ ಸ್ಪಾಟ್ ರೇಟ್ ಒಳಗಡೆ ಲೆಸ್ ಮಾಡ್ಕೊ 40ನ ಬಿಡ್ ಪ್ರೈಸ್ನ ಬಿಡ್ಡಲ್ಲಿ ಲೆಸ್ ಮಾಡಿರಿ, ಆಸ್ಕ್ ಪ್ರೈಸ್ನ ಆಸ್ಕಲ್ಲಿ ಲೆಸ್ ಮಾಡಬೇಕು. 1.20 ಮೈನಸ್ 0.40 1.20 ಮೈನಸ್ 0.40 1.30 ಮೈನಸ್ 0.30. ಸೊ 30 ಮೈನಸ್ 30 ಅಂತಂದರೆ 1 ಉಳಿತು. ಸೊ ಅದೇ ರೀತಿ 1.20 ಮೈನಸ್ 1.40 0.80. ಸೊ ದಿಸ್ ಇಸ್ ದಿ 90 days forward rates of euro to pound. So this is the 30 days forward rate, this is the 60 days forward rate, and this is the 80 days forward rate. So how you have to calculate the forward rates of the different currencies based on the forward points. So once again I remind, if the swap points are in increasing order, they have to be added to the spot rate. Bid swap points are added to the bid rate. Ask swap points are added to the ask spot rate. Thank you.